ದೇವ್ರ ಮೇಲೆ ಇರಂಗಿಲ್ಲ. ಗುಗ್ಗಳ ತೆಗಿಬೇಕಾಗ್ಯದ. ಮನೆ ಹಂದರದಾಗಿಂದ ಗುಗ್ಗಳ ಎಬಸಿ ಎಲ್ಲಿಗೆ ಹೋಗ್ಬೇಕ್ರಿ? ಗುಡಿಗೆ ಹೋಗ್ಬೇಕು. ಘಟನೆ ಏನಾಯ್ತು ಅಂತ ಕೇಳಿದ್ರ ಈಕೆ ಹತ್ತಿದ್ದಕ್ಕೆ ಅಂತ ಅವ್ರ ಮನೆಗೆ ಬಂದು 15 ದಿನ ಓಡಾಡಿ ಸ್ವಾದರಳೆಗಳು ಲಗ್ನ ಮಾಡ್ಬೇಕಂತ ಅತಿ ಆತುರದಿಂದ ಎಲ್ಲ ಲಗ್ನ ತಯಾರು ಮಾಡ್ಯಾಳಲ್ಲ. ಈಕೆ ಹೆಣ್ಮಗಳು ಏನ್ ಮಾಡಿದ್ರು ಅಂದ್ರೆ 1 ಕಿಲೋ ರಂಗೋಲಿ ಹಿಟ್ಟು ತಗೊಂಡು, ರಂಗೋಲಿ ಪುಡಿ ತಗೊಂಡು ಆ ಮನಿದಿಂದ ಹಂದರ ಮನಿದಿಂದ ಗುಡಿ ತನಕ ರಂಗೋಲಿ ಹಾಕೋತ್ ಹೋಗ್ಯಾಳ. ಹೋಗಿ ಗುಡಿ ಕಟ್ಟಿಗೆ 5 ಪ್ಯಾಟೂಣಿಗಿತ್ತು. 5 ಪ್ಯಾಟೂಣಿಗೆ ಸಹಿತ ರಂಗೋಲಿ ಹಾಕಿ ಮ್ಯಾಲ ಕಟ್ಟಿ ಮ್ಯಾಲ ಏರಿ ನಿತ್ತು ಹಾಳಿ ಮನೆ ಕಡೆ ಮೋತಿ ಮಾಡಿ ನೋಡಿದ್ರಿ. ಹಾಳಿ ಮನೆ ಕಡೆ ಮೋತಿ ಮಾಡಿ ನೋಡಿದ್ರ ರಂಗೋಲಿ ಎಲ್ಲ ಕಸ ಹೊಡಿದ್ ಬಿಟ್ಟಿತ್ತು. ಯಾರು ಹೊಡಿದ್ರಿ ಕಸ? ಏನ್ ಹೆಣ್ಮಗಳ ಹೆಂಗ ಮಾಡಿ ಅಂತ ಸೀರಿ ಸೆರಗ ಬಿಟ್ಟಿದ್ದಳು. ಹಿಂದ ಉದ್ದ ಉದ್ದ ಸೀರಿ ಸೆರಗ ಬಿಟ್ಟಿದ್ದಳು. ಮುಂದೆ ರಂಗೋಲಿ ಹಾಕೋತ್ ಬಂದಿದ್ದಳು. ಹಿಂದ ಹಾಕಿನ ಸೀರಿ ಸೆರಗೆ ಏನಾಗಿತ್ರಿ? ಕಸ ಹೊಡ್ಕೋತ ಬಂದಿತ್ತು. ಮತ್ತಾರು ಹೊಡೆದಿತ್ತಿಲ್ಲ ಕಸ. ಯವ್ವ ಅಂದಳು. 3 ತಾಸುಗಟ್ಲೆ ಹೈರಾಣಾಗಿ ರಂಗೋಲಿ ಹಾಕಿದ. ಎಲ್ಲ ಕಸ ಹೊಡೆದಾಗ ಆಗೈತಲ್ಲ. ಯವ್ವ ಯಾರು ಹೊಡೆದ್ರ ಅಂತ ಕೇಳಿದ್ರ ಯಾರು ಹುಡುಗಿಲ್ಲ, ನಿನ್ನ ಸೀರಿ ಸೆರಗೆ ಕಸ ಹುಡ್ಕೋತ ಬಂದದ. ಹಿಂದ ಮುಂದ್ ಹಾಕೋತ ಹೋಗಿದ್ದಿ, ಹಿಂದ ಕಸ ಹುಡ್ಕೋತ ಬಂದೈತಂತ. ನಮ್ದು ಹಂಗೆ ಆಗೈತ್ರಿ ಜೀವನ. ನಾವ್ ಕೇಳೇವಿ ಬರೇ ಈ ಕೇಳಿ ಬಿಟ್ಟೇವಿ. ಎಲ್ಲಿದ್ದೇವ್ರಿ ನಾವು? ಬ್ರಹ್ಮಚಾರಿ ಆಶ್ರಮ, ಗೃಹಸ್ಥಾಶ್ರಮ. ಹುಟ್ಟು 25 ವರ್ಷ ಬ್ರಹ್ಮಚಾರ್ಯ, ಮುಂದೆ 25 ವರ್ಷ ಗೃಹಸ್ಥಾಶ್ರಮ, ಮುಂದ 50 ವರ್ಷಕ್ಕ ವಾನಪ್ರಸ್ಥಾಶ್ರಮ. ಅಂದ್ರ 50 ವರ್ಷ ಆದ ಕೂಡಲೇ ಗಂಡನ ಹಾಸಿಗೆ ಬ್ಯಾರೆ, ಹೆಂಡತಿ ಹಾಸಿಗೆ ಬ್ಯಾರೆ ಆಗ್ಬೇಕ್ರಿ. ಅದಕ್ಕೆ ವಾನಪ್ರಸ್ಥ ಅಂತ ಕರೀತಾರೆ. 50 ವರ್ಷ ಆದ ಕೂಡಲೇ ಗಂಡ ಹೆಂಡತಿ ಒಂದೇ ಹಾಸಿಗೆ ಮಾಡಿ ಮನ್ಕೊಳ್ಳುವಂಗಿಲ್ಲ. ಗಂಡನ ಹಾಸಿಗೆ ಆ ಮೂಲೆಯಾಗ, ಹೆಂಡತಿ ಹಾಸಿಗೆ ಆ ಮೂಲೆಯಾಗ ಬಿದ್ದು ಅಂದ್ರೆ ಅದಕ್ಕೆ ವಾನಪ್ರಸ್ಥಾಶ್ರಮ ಅಂತ ಕರೀತಾರೆ. ಪ್ರಪಂಚ ಮುಗಿತು 50 ವರ್ಷಕ್ಕೆ. 25 ವರ್ಷ ಅಖಂಡ ಮನೆಯಾಗೆ ಇದ್ರು ಕೂಡ ವಾನಪ್ರಸ್ಥವನ್ನ ಆಚರಣೆ ಮಾಡಿಕೊಂಡು ಮನ್ಯಾಗ ಏನು ಮೊಮ್ಮಕ್ಕಳು ಹುಟ್ಟ ಮೊಮ್ಮಕ್ಕಳು ಸಂಬಳ ತೆಗಿಬೇಕು, ಕುಂಡಿ ತೊಳಿಬೇಕು. ಇದು ಮಾಡಬೇಕು. ಈಗಿನ ಕಂಪನಿ ಸಂಬಳ ಬಂದ ಕೂಡಲೇ ಹೆಸ್ಕೊಳಕತ್ತಾವು. ಇನ್ನು ಮುಂದೆ ಹೋಗ್ಯದ ಈಗಿಂದಲ್ಲ. ಇದೆಲ್ಲ ಮಾಡಬೇಕು. ನಮ್ಮ ಜವಾಬ್ದಾರಿ ಇದು. ಯಾರ್ದು ಅವನು ಯಾವ ಬ್ರಹ್ಮಚಾರಿ ಪಾಲನೆ ಮಾಡ್ಕೊಂಡು ನಾನು 25 ವರ್ಷ, ಮುಂದೆ 25 ಗೃಹಸ್ಥ ಮಾಡ್ಯಾನ. ಈಗ 25 ವಾನಪ್ರಸ್ಥ ಅದಾವಲ್ಲ. ಈ ವಾನಪ್ರಸ್ಥ ಆಶ್ರಮದಾಗ 25 ವರ್ಷ ಈ ಮನ್ಯಾಗ ಹಿರಿಯ ಆಗಿ ಮನಿ ಎಲ್ಲ ಜವಾಬ್ದಾರಿ ನೆದರಿ ತಗೊಂಡು ಹೋಗ್ಬೇಕು. ಒಟ್ಟು 75 ವರ್ಷ ಆದವಲ್ಲ ಬಿಡ್ಬೇಕು ನೋಡ್ರಿ. ಮನಿ ಬಿಡ್ಬೇಕ್ರಿ. ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು. ಅಡಿವಾರಣ್ಯ ತಿರುಗಕೋತ ಗಡ್ಡಿ ಕೆಲಸಗಳನ್ನ ತಿನ್ಕೋತು ಹಳ್ಳಿಗೆ ಒಂದೇ ರಾತ್ರಿ ಏನ್ ಹೇಳ್ಯಾರಿ? ಹಳ್ಳಿಗೆ ಒಂದೇ ರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ. ಯಾಕ್ರಿ ಹಿಂಗೆ ಕೇಳಿದ್ರು ಅವರು? ಹಳ್ಳಿಯಾಗಿನ ಮಂದಿ ಹಚ್ಕೋತಾರ, ಉಣಿಸ್ತಾರ, ತಿನ್ನಿಸ್ತಾರ, ಅದು ಇದು ಕೊಡ್ತಾರ, ಹಣ್ಣಪ್ಪಲ್ಗಳು ಕೊಡ್ತಾರ, ಸಕ್ಕರೆ ತುಪ್ಪ ಉಣಿಸ್ತಾರ, ಹಾಲು ಹೈನ ಉಣಿಸ್ತಾರ. ಅದು ಬಾಯಿಗೆ ರುಚಿ ಹತ್ತೀನಿ ಅಲ್ಲೇ ಕೂತಿ ಅಂದ್ರ ನಿಮ್ಮ ಸಾಧನ ಆಗಂಗಿಲ್ಲ. ಅದಕ್ಕಾಗಿ ಹಳ್ಳಿಯಾಗ ಒಂದೇ ದಿನ ಇರೋದು. ಪಟ್ಟಣಕ್ಕೆ ಪಂಚರಾತ್ರಿ ಯಾಕೆ ಹೇಳಿದ್ರು ಅಂದ್ರೆ ಪಟ್ಟಣದಾಗಿ ಈ ಕ್ವಾಟ್ಯಾಗ ಹೋದಪ್ಪ ಅಂತಂದ್ರ ಯಾರೇ ಈ ಒಬ್ಬ ಸಾಧು ಬಂದಾನ ಬರೀ ಕರಿತಾರನ? ಹೇಳ್ತಾರೆ? ಯಾರು ಮಾತಾಡ್ಸಂಗಿಲ್ಲ. ಎಷ್ಟೋ ಹೋಗ್ತಾವ, ಎಷ್ಟೋ ಬರ್ತಾವ. ಅದಕ್ಕಾಗಿ ಪಟ್ಟಣದೊಳಗೆ ಪಂಚರಾತ್ರಿ. ಪಟ್ಟಣಕ್ಕೆ 5 ದಿನ ಪಟ್ಟಣದಾಗಿರೋದು, 1 ದಿನ ಹಳ್ಳಿಯಾಗಿರೋದು. ಹಿಂಗ ಸಂಚಾರ ಮಾಡ್ಕೋತ ಜಗತ್ತೆಲ್ಲ ಸಂಚಾರ ಮಾಡಿ ಆ ಅಖಂಡ ಸನ್ಯಾಸತ್ವವನ್ನ ಹೆಂಗ ಕಾಯ್ಕೊಂಡು ಹೋಗ್ಬೇಕು ಅಂತ ಕೇಳಿದ್ರೆ ಸನ್ಯಾಸತ್ವಕ್ಕೆ ಧಕ್ಕಿ ಬರ್ಲಾರ್ದಂಗ ಕಾಯ್ಕೊಂಡು ಹೋಗಬೇಕು. ಒಮ್ಮೆ ಸನ್ಯಾಸ ಸ್ವೀಕಾರ ಮಾಡೋದಂದ್ರೆ ಹೆಂಡ ಸಂಬಂಧ ಇಲ್ಲ, ಮಕ್ಕಳ ಸಂಬಂಧ ಇಲ್ಲ, ಮನಿ ಸಂಬಂಧ ಇಲ್ಲ, ರಕ್ತ ಸಂಬಂಧಗಳ ಸಂಬಂಧ ಇಲ್ಲ. ಇವು ಯಾವ ಬಿಟ್ಟು ಅವ ಜನರ ಸಂಘವನ್ನು ಸಹಿತ ಬಿಟ್ಟು ನಿಸ್ಸಂಗಿಯಾಗಿ ಅಡಿ ಅರಣ್ಯ ದೇಗುಲ ಎಲ್ಲೆಲ್ಲಿ ಹೊತ್ತು ಮುಗ್ತೈತೆ ಅಲ್ಲೆಲ್ಲಿ ಮುಖ ಮಾಡ್ಕೋತು ಹಿಂಗ ತಿರ್ಗಾಡ್ಕೋತ ಊಟ ಸಿಕ್ಕ ಊಟ ಮಾಡಿ ಭಿಕ್ಷೆ ಮಾಡ್ಕೊಂಡು 5 ಮನಿ ಭಿಕ್ಷೆ ಮಾಡ್ಕೊಂಡು 5ನೇ ಮನಿ ರೀ, 6ನೇ ಮನಿ ಭಿಕ್ಷೆ ಹೋಗಕ್ ಪರ್ಮಿಷನ್ ಇಲ್ಲ. ಈ ಕಂಡೀಷನ್ ಒಳಗ, ಈ ನಿಯಮದೊಳಗ ಇವತ್ತಿನ ಸಾಧುರು ಜಗತ್ತೊಳಗ ಯಾವ ತಗೊಂಡು ಬರ್ತೀರಿ ಬರೀ ಯಾವ ಈ ಕಂಡೀಷನ್ದಾಗ ಇಲ್ಲ. ಇವತ್ತು ಇಲ್ಲ ಗೊತ್ತೈತಿ. ಆದ್ರೂ ನಮ್ಮ ಜನ ಇನ್ನ ಜೈ ಹೊಡಿತೈತೆ ಅವ್ರಿಗೆ.
ಯಾವ ಘಟ್ಟನ ಅವನ್ ಬೇನ್ ಹತ್ತಲ್ಲ ಈ ಜಗತ್ತ. ಯಾವಾಗ ಪಕ್ಕ ಸೊಟ್ಟ ಐತಿ ಅವನಿಗೆ ಜೈ ಹೊಡ್ಕೊತು. ಹಳದಿ ಹಾಸ್ಕೋತು, ಹೂ ಹಾರಿಸ್ಕೋತು. ಜಗತ್ ತಿರುಗಾಡುವಂತ ಜಗತ್ತ ಕಲಿಯುಗದೊಳಗೆ ಇದನ್ನ ಹೇಳಾಕ್ ಕೂತ ನಡೆಯಂಗಿಲ್ಲ. ಆದ್ರೆ ನಮ್ಗೆ ಏನ್ ಬೇಕಾಗಿತ್ತು ಅಂತ ಕೇಳಿದ್ರೆ ಅವ್ರೇನ್ ಉಪದೇಶ ಮಾಡ್ಯಾರ? ಕೆಡುವ ಕಾಯದ ಮೋಹವನ್ ಮಾಣೆ ಮನುಜ. ನೋಡ್ರಿ ಕೊನೆಗೆ ಹೋಗಿ ಮನುಜ ಅಂದಾರ. ಯಾರಿಗೆ ಉಪದೇಶ ಮಾಡ್ಯಾರಿ? ಮನುಷ್ಯನಿಗೆ ಉಪದೇಶ ಮಾಡ್ಯಾರ. ಪಶು ಪಕ್ಷಿ ಪ್ರಾಣಿಗಳಿಗೆ ಉಪದೇಶ ಮಾಡಿಲ್ಲ ಅವರು. ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮಕ್ಕೆ ಬಂದಿದಿ ಅಲ್ಲೇ ಮನುಜನೇ, ನಾನ್ ನಿನಗೆ ಉಪದೇಶ ಮಾಡಕತ್ತೀನಿ ಅಂತ ಹೇಳ್ಯಾರ. ಪಶು ಪಕ್ಷಿ ಪ್ರಾಣಿಗಳಿಗೆ ಯಾವ ಗಿಡ ಮರಗಳಿಗೆ ಉಪದೇಶ ಮಾಡಿಲ್ಲ. 84 ಲಕ್ಷ ಜೀವರಾಶಿಗಳದಾವು, ಯಾವಕ್ಕೂ ಉಪದೇಶ ಮಾಡಿಲ್ಲ. 83,99,999 ಜೀವರಾಶಿಗಳು ಏನದಾವಲ್ಲ ಅವುಗಳನ್ನು ಬಿಟ್ಟು ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಏನದಲ್ಲ ಈ ಮನುಷ್ಯನಿಗೆ ಉಪದೇಶ ಮಾಡ್ಯಾರ. ಕೆಡುವ ಕಾಯದ ಮೋಹವನ್ ಮಾಣೆ ಮನುಜ ಅಂದ್ರೆ ಶರೀರ ಕೆಟ್ಟ ಹೋಗ್ತದಂತ ಹೇಳಿ ಅವರ ತೀರ್ಮಾನ. ಯಾವುದು? ಮಹಾತ್ಮರದು. ಶರೀರ ಕೆಡ್ತೈತೆ, ಬಾಯಿದು ಕೆಟ್ಟ ಹೋಗೋ ಶರೀರ ಅದ. ಇದು ರೋಗಗಳ ತವ್ರ ಮನಿ ಅದ. ಅನೇಕ ರೋಗಗಳು ಬರ್ತಾವ. ರೋಗಗಳು ಎಲ್ಲಿಂದ ಬಂದವ್ರಿ ಅಂತ ಪ್ರಶ್ನೆ ಮಾಡಿದ್ರ ಬರೀತಾರ, ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧಿತಮ್ಮ. ನೀ ಪೂರ್ವ ಜನ್ಮದಾಗ ಪಾಪ ಕರ್ಮಗಳನ್ನು ಮಾಡಿದಿ ತಮ್ಮ, ಈ ಜನ್ಮದಾಗ ಪಾಪದ ರೂಪ ಇದು ರೋಗದ ರೂಪದಾಗ ನಿನಗೆ ಕಾಡ್ತಾವ ಶರೀರಕ್ಕೆ, ನಿನಗಲ್ಲ. ನೀ ಏನಕತ್ತಿ? ನನಗೆ ಭಾಳ ಕಾಡ್ಲಕತ್ತದ್ರಿ, ನನಗೆ ಭಾಳ ಕಾಡ್ಲಕತ್ತದ್ರಿ, ನನಗೆ ಭಾಳ ಕಾಡ್ಲಕತ್ತದ್ರಿ ಅಂತ ಅಲ್ಲಿ ಇಲ್ಲಿ ಪಂಚಾಂಗ ಹೇಳೋರ್ ಕಡೆ ಹೋಗ್ತೀನಿ. ಏನಕ ಹೇಳಿದ್ರಲ್ಲ, ಸಿದ್ಧಾರ್ಥನ ಅಪ್ಪ ಪಂಚಾಂಗ ಕೇಳಿದ್ದ. ಸಣ್ಣ ಮಗು ಇದ್ದಾಗ ಸಿದ್ಧಾರ್ಥಗ ಅವ ಭವಿಷ್ಯ ಹೇಳಿದ್ದ. ಏನಂತ? ಇವ ಒಬ್ಬ ವೈರಾಗ್ಯ ನಿಧಿ ಆಗಿ ಒಬ್ಬ ವೀರ ಸನ್ಯಾಸಿ ಆಗ್ತಾನ ಅಂದ ಕೂಡಲೇ ಅಪ್ಪ ಅವನಿಗೆ ಬಂಧನದಾಗಿಟ್ಟಿದ್ದ. ಯಾರಿಗೆ? ಸಿದ್ಧಾರ್ಥನ. ಬಂಧನದೊಳಗಿಂದ ಇಟ್ಟಿದ್ದು, ಬಂಧನದೊಳಗಿಂದ ಬಿಡುಗಡೆ ಮಾಡ್ಕೊಂಡು ಮಧ್ಯರಾತ್ರಿ ಒಳಗೆ ಎದ್ದು ಯಾಕೆ ಹೋದ ಅಂತ ಕೇಳಿದ್ರ ಒಬ್ಬ ರೋಗಿಯನ್ನು ನೋಡ್ದ, ಒಬ್ಬ ವೃದ್ಧನನ್ನು ನೋಡ್ದ, ಒಬ್ಬ ಶವವನ್ನು ನೋಡಿದಾಗ ಅವನಿಗೆ ವೈರಾಗ್ಯ ಬಂತು. ಸತಿಸೂತರು ಒಂದು ಕಡೆ ರಾಣಿ ಮನ್ಕೊಂಡಾಳ, ಒಂದು ಕಡೆ ರಾಜಕುಮಾರ ಮನ್ಕೊಂಡಾನ, ಮಧ್ಯದೊಳಗೆ ಇವ ರಾಜ ಮನ್ಕೊಂಡಾನ. ಯಾರಿಗೆ? ಸಿದ್ಧಾರ್ಥ. ಈ ಕಡೆ ಮಹಾರಾಣಿ ಅದಾಳ, ಈ ಕಡೆ ರಾಜಕುಮಾರ ಅದನ್ನ. ಮಧ್ಯದೊಳಗೆ ಮನ್ಕೊಂಡಿರ್ತಕ್ಕಂಥ ಮಹಾರಾಜ ಎದ್ದು ಅರಮನೆ ಬಿಟ್ಟು ಅವ ಅಡಿವರಣಕ್ಕೆ ಹೋಗ್ತಾನಂದ್ರೆ ಎಂತ ವೈರಾಗ್ಯ ಬಂದಿರ್ಬೇಕು ವಿಚಾರ ಮಾಡ್ರಿ. ನಮ್ಮ ವೈರಾಗ್ಯ ಬಹಳ ಅದಾವ್ರಿ, ಮಜಾ ಅದಾವ. ಈ ಕತೆ ಕೇಳಿ ಒಬ್ಬನಿಗೆ ವೈರಾಗ್ಯ ಬರ್ತತ್ರಿ. ಹೆಂಗ ಗುರುಗಳು ಹೇಳ್ತಿದ್ರಿ, ಹೇಳೋ ಕತೆ ಅವ್ರು ಹೇಳ್ತಿದ್ರು, ಕೇಳೋ ಕತೆ ಇವನು ಕೇಳಬೇಕಾಗಿತ್ತು. ಕೇಳಿ ಮನೆಗೆ ಬಂದು ವೈರಾಗ್ಯ ಬಂತು. ನನಗೆ ಈ ಪ್ರಪಂಚ ಸಾಕು, ಹೊಲ ಮನಿ ಹೆಂಡ್ರು ಮಕ್ಕಳು ಈ ಸಂಸಾರ ಸಾಕು, ಇದೆಲ್ಲ ನಿಮ್ಗೆ ಒಪ್ಪಿಸ್ತೀನಿ, ನಾ ಸಂಚಾರಕ್ಕೆ ಹೋಗ್ತೀನಿ ಅಂದ್ರು. ಅಂದ ಕೂಡಲೇ ಅವ ಹೆಂಡ್ರು ಮಕ್ಕಳು ಕೇಳಿದ್ರು, ಎಲ್ಲಿ ಹೋಗವ ಅಂದ್ರು. ಒಟ್ಟು ಹೋಗ್ತೀನಿ ನಾ ಎಲ್ಲರ ಹಾಕೋಣಕ್ಕ. ಏನ್ ಮಾಡೋ ಹೋಗಿ? ನಾನು ಹೋಗಿ ಕಾಶಿ ಅಂತ ಪಟ್ಟಣದಾಗ ಹೋಗಿ ಒಬ್ಬ ಗುರುವಿನ ಮಾಡ್ಕೊಂಡು ಸನ್ಯಾಸಿ ದೀಕ್ಷಾ ತಗೊಂಡು ನಾನು ಅಲ್ಲೇ ಸಾಧನ ಮಾಡ್ಕೊಂಡು ನಾವು ಒಬ್ಬ ದೊಡ್ಡ ಸಾಧು ಆಗ್ತೀನಿ, ಸಾಕಿದ ಪ್ರಪಂಚಕ್ಕೆ ಹೋದಿವ. ಮತ್ತು ಅವ್ನು ಹೆಣ್ಣು ಮಕ್ಕಳು ಭಾಳ ವಾಜ್ಯಾಗಿರ್ತ, ಯಾವಾಗ ಹೋಗ್ತದ ಪಿಶಾಚಿ, ಯಾವಾಗ ಹೋಗ್ತದ ಪಿಶಾಚಿ ಅಂತ ಕೂತಿದ್ರು ಅವ್ರು. ಒಬ್ಬೊಬ್ರು ಮನೆಗೆ ವಾಜ್ಯಾಗಿರ್ತಾರ, ನಿಮ್ಗೆ ನೋಡ್ಬೇಕು. ಒಬ್ಬೊಬ್ರು ಮನೆಗೆ ವಾಜ್ಯಾಗಿರ್ತಾರ, ಒಬ್ಬೊಬ್ರು ಊರಿಗೆ ವಾಜ್ಯಾಗಿರ್ತಾರ, ಒಬ್ಬೊಬ್ರು ಭೂಮಿಗೆ ವಾಜ್ಯಾಗಿ ಹುಟ್ಟಿರ್ತಾರ. ಇರ್ತಾರಲ್ಲ ಅದಾರ. ಒಬ್ಬ ಮನೆ ಬಾಗೇವಾಡಿ ತಾಲೂಕದ ಒಬ್ಬ ಸತ್ತಿದ್ದ. ಹಾಡ್ಬೇಕಂದ್ರೆ ಗೋರೆ ಆಗಲ್ದು ಅವನಿಗೆ. ಅವ್ನು ಮಣ್ಣು ಕೊಡ್ಬೇಕು. ಮಣ್ಣು ಮಾಡ್ಬೇಕಂದ್ರ JCB ತಂದು ಹಾಟು ಹೋಲ್ ಮಷಿನ್ ತಂದು ಹೋಲ್ ಹಾಕಿದ್ರು ಗೋರ್ ಆಗೋಲ್ದು. ಸಾಕಾಗಿ ಬ್ಯಾಡ ಬಿಡು, ಗೋರಿ ತೆಗೆದಿನ ಹುಗಿದೆ ಬೇಡತ್ತೆ, ಕಟ್ಟಿಗೆ ತಂದು ಕೊಟ್ಟು ಬಿಟ್ರು. ಸುಳ್ಳಲ್ಲ, ಕರೆ ಹೇಳ್ತೀನಿ. ಮತ್ತ ಅದನ್ನ ಅವ್ರ ಹೆಸರ ಮತ್ತ ಆ ಊರ ಹೇಳ್ಕೊತ್ಕೊಂಡ್ರ ಏನಾಕತಿ, ಬಾಳ ಹೋಗ್ತೈತಿ ಬೇಡ. ಯಾಕಂದ್ರ ಸತ್ಯ ಅನ್ನೋದು ಕಠೋರ ಇರ್ತೈತಿ. ಅದು ಯಾರಿಗೆ ರುಚಿ ಹತ್ತಂಗಿಲ್ಲ, ರುಚಿ ಹತ್ತಂಗಿಲ್ಲ. ಸತ್ಯ ಮಾತ ನಾ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಬ್ಬೊಬ್ರು ಊರಿಗೆ ವಜ್ಜಾಗಿರ್ತಾರ, ಒಬ್ಬೊಬ್ರು ಓಣ್ಯಾಗ ವಜ್ಜಾಗಿರ್ತಾರ, ಒಬ್ಬೊಬ್ರು ಮನ್ಯಾಗ ವಜ್ಜಾಗಿರ್ತಾರ, ಒಬ್ಬೊಬ್ರು ಭೂಮಿಗೆ ಭಾರ ಆಗಿ ಹುಟ್ಟಿರ್ತಾರ. ಹುಟ್ಟು ಮುಂದೆ ಇರ್ಲಿ. ಇವ ಏನ್ ಮಾಡೋದ ಅಂತ ಕೇಳಿದ್ರ
ಆ ಮಹಾತ್ಮರ ಮಾತು ಕೇಳಿ ವೈರಾಗ್ಯ ಬಂತು. ಈ ಎಲ್ಲ ಹೊಲ ಮನಿ ಎಲ್ಲ ಪ್ರಪಂಚದ ಜವಾಬ್ದಾರಿ ಹೆಂಡ್ರು ಮಕ್ಕಳಿಗೆ ಒಪ್ಪಿಸಿ ಮನಿ ಬಿಟ್ಟು ಹೋದ್ರಿ. ಸಂಚಾರ ಮಾಡ್ಕೋತ ಆ ಊರ ಈ ಊರ ತಿರುಗಾಡ್ಕೋತು ವರ್ಷಾನುಗಟ್ಟಲೆ ತಿರುಗಾಡ್ತ ಹೋಗಿ ಕಾಶಿ ಒಳಗೆ ಹೋಗಿ ಒಬ್ಬ ದೊಡ್ಡ ಗುರುಗಳಿದ್ರು ಬ್ರಹ್ಮಜ್ಞಾನಿಗಳು, ಅವ್ರಿಗೆ ಹೋಗಿ ಶರಣಾದ.